जय भीम, जय भीम, जय भीम, जय जय भीम, जय भारत, जय भारत, जय नालवड़ी, जय नालवड़ी। थैंक यू। ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಇರಲಿ. ಕೇಕು ತಡವಾಗಿ ಬಂದೈತೆ. ಈಗ ಕೇಕ್ ಅಷ್ಟೇ ರುಚಿ ನಾನಾಗದು. ನಮ್ಮ ಮಹೇಶ್ ಅವರು ಕೂಡ ಲೇಟೆಸ್ಟ್ ಆಗಿದೆ. ನನ್ನ ಸಹೋದರ ವೆಂಕಟಸ್ವಾಮಿ ಅವರಿಗೆ 72 ವರ್ಷಗಳಾಗಿದೆ ಅಂದರೆ ನಂಬಕ್ಕೆ ಸಾಧ್ಯ ಆಗ್ತಾ ಇಲ್ಲ. 27 ಅಂತ ಹೇಳ್ತಾರೆ. ಈ ಕಡೆಗೆ ಇಡಬೇಕಾಗಿತ್ತು. ಅದೇನೇ ಇರಲಿ, ಚಂದ್ರು ಬಾಲಿ ಅವರ ಹೋರಾಟ 50 ವರ್ಷಗಳಿಂದ ಅವರ ಹೋರಾಟ ಈ ರಾಜ್ಯದ ಅನೇಕ ಜನರಿಗೆ ಒಂದು ದೊಡ್ಡ ಇತಿಹಾಸವನ್ನು ಸೃಷ್ಟಿ ಮಾಡಿಕೊಟ್ಟಿದೆ. ಅನೇಕ ಮುಖಂಡರುಗಳನ್ನು ಅವರು ಬೆಳೆಸಿದ್ದಾರೆ. ಅವರ ಮುಂಚೂಣಿ ನಾಯಕತ್ವ ಹಲವಾರು ನಮ್ಮ ಜನರ ಸಮಸ್ಯೆಗಳ ಪರಿಹಾರಗಳನ್ನು ಕೊಟ್ಟಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಯಾಗಿ ಅವರು ಜನರ ಜೊತೆಯಲ್ಲಿ ಸೇರಿ ತಳ ಸಮುದಾಯಗಳ ಜನರ ಸಮಸ್ಯೆಗಳು, ಅನೇಕ ರೀತಿಯ ಸಮಸ್ಯೆಗಳಿಗೆ ಸ್ಪಂದಿಸಿ ದೊಡ್ಡ ಹೋರಾಟವನ್ನೇ ರೂಪಿಸಿ ಇವತ್ತಿನ ದಿವಸ ಜನಮನದಲ್ಲಿ ಅವರು ಉಳಿದಿದ್ದಾರೆ. ಇಂತಹ ಒಬ್ಬ ಹೋರಾಟಗಾರ ಅನೇಕ ಜನರು ಈ ಸಮಾಜಕ್ಕೆ ಬೇಕಾಗಿದೆ. ನಮ್ಮಲ್ಲಿ ಅನೇಕ ಹೋರಾಟಗಾರರು ಹೀಗೆ ಹುಟ್ಟಲಿ. ಅವರ ಜನ್ಮ ದಿನಾಚರಣೆಯ ಈ ದಿನದಲ್ಲಿ ತಾವೆಲ್ಲರೂ ಸೇರಿ ಅವರ ಜನ್ಮದಿನವನ್ನು ಕೊಂಡಾಡಲಿಕ್ಕೆ ತಾವೆಲ್ಲರೂ ಬಂದಿದ್ದಕ್ಕೆ ನಾನು ತಮಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮೊಟ್ಟಿಗೆ ಮತ್ತೊಬ್ಬ ಮುಖಂಡರಾಗಿರ್ತಕ್ಕಂಥ ಮಹೇಶ್ ಅವರು ಬಂದಿದ್ದಾರೆ. ಮಹೇಶ್ ಅವರು, ನಾವು ಮಧ್ಯಾಹ್ನವೇ ಬರಬೇಕಾಗಿತ್ತು, ಬೇರೆ ಬೇರೆ ಕಾರ್ಯದಲ್ಲಿ ನಾವು ಇದ್ದಿದ್ದರಿಂದ ಸ್ವಲ್ಪ ತಡ ಆಯಿತು. ಆದರೂ ಕೂಡ ನಮ್ಮ ಸಹೋದರ ವೆಂಕಟಸ್ವಾಮಿ ಅವರಿಗೆ ಶುಭಾಶಯಗಳನ್ನು ಕೋರಲಿಕ್ಕೆ ನಿಮ್ಮ ಜೊತೆಯಲ್ಲಿ ನಾವು ಕೂಡ ಇವತ್ತು ಬಂದಿದ್ದೇವೆ. ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದ ಅವರ ಮೇಲೆ ಸದಾ ಇರಲಿ. ಅವರ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕ್ತಾ ಅವರೆಲ್ಲ ನೆರಳಿನಲ್ಲಿ ಬೆಳೀತಾ ಇರ್ತಕ್ಕಂಥ ಒಬ್ಬ ಧೀಮಂತ ನಾಯಕ ವೆಂಕಟಸ್ವಾಮಿಯವರು. ಅವರಿಗೆ ಇನ್ನೂ ಹೆಚ್ಚಿನ ಐಶ್ವರ್ಯ, ಆರೋಗ್ಯ ಎಲ್ಲವನ್ನು ಕೊಟ್ಟು ನಿಮ್ಮೆಲ್ಲರ ಸಮಸ್ಯೆಗಳಿಗೆ ಸ್ಪಂದಿಸಿ ಹೋರಾಡ್ತಕ್ಕಂಥ ಶಕ್ತಿಯನ್ನು ಬಾಬಾ ಸಾಹೇಬ್ ಅವರಿಗೆ ಕೊಡಲಿ ಅಂತೇಳಿ ನಾನಾದರೂ ಆಶಯಿಸಿ ಅವರಿಗೆ ಮತ್ತೊಮ್ಮೆ ಶುಭ ಕೋರಲಿಕ್ಕೆ ನಾನು ಬಯಸ್ತೇನೆ. ನಮಸ್ಕಾರ.